ಬಿಗ್ ಬಾಸ್ ಮನೆಯಿಂದ ಚೈತ್ರ ಕುಂದಾಪುರ ಔಟ್. ಕಿಚ್ಚನ ಮುಂದೆ ಕಣ್ಣೀರು. ಮಾತಿನ ಮೂಲಕವೇ ಬಿಗ್ ಬಾಸ್ ಮನೆಯಲ್ಲಿ ಸದ್ದು ಮಾಡುತ್ತಿದ್ದ ಚೈತ್ರ ಕುಂದಾಪುರ ಈ ವಾರ ಎಲಿಮಿನೇಟ್ ಆಗಿದ್ದಾರೆ. ಕೊನೆ ಹಂತದಲ್ಲಿ ಮೋಕ್ಷಿತಾ ಪೈ. ಧನರಾಜ್ ಚೈತ್ರ ಕುಂದಾಪುರ ಅವರ ಡೇಂಜರ್ ಝೋನ್ಗೆ ಬಂದಿದ್ದರು. ಈ ವೇಳೆ ಮೋಕ್ಷಿತಾ ಅವರು ಮೊದಲು ಸೇಫ್ ಆದರು. ಕೊನೆಯಲ್ಲಿ ಧನರಾಜ್ ಮತ್ತು ಚೈತ್ರ ನಡುವೆ ಯಾರು ಔಟ್ ಆಗಬಹುದು ಎಂದು ಕೌತುಕ ಮೂಡಿತು. ಅಂತಿಮವಾಗಿ ಚೈತ್ರ ಅವರ ಆಟ ಇಲ್ಲಿಗೆ ಮುಗಿಯಿತು ಎಂದು ಹೇಳಲಾಯಿತು. ಈ ವೇಳೆ ಭಾವುಕರಾದ ಚೈತ್ರ ನೋವಿನಿಂದಲೇ ಬಿಗ್ ಬಾಸ್ ಮನೆಯಿಂದ ಹೊರಬಂದರು. ಎಲಿಮಿನೇಷನ್ ಪ್ರಕ್ರಿಯೆ ನಡೆಯುವಾಗ ಬಿಗ್ ಬಾಸ್ ಮನೆಯಲ್ಲಿ ಒಂದು ಲಕೋಟೆ ಇರಲಿದೆ. ಅದರಲ್ಲಿ ಸೇಫ್ ಆದವರ ಹೆಸರು ಬರುತ್ತದೆ ಎಂದು ಸುದೀಪ್ ಹೇಳಿದರು. ಮನೆ ಪೂರ್ತಿ ಸುತ್ತಾಡಿ ಧನರಾಜ್ ಮತ್ತು ಚೈತ್ರ ಅವರು ಲಕೋಟೆ ಹುಡುಕಿದರು. ಧನರಾಜ್ ಅವರು ಸೇಫ್ ಆದರು. ಚೈತ್ರ ಕುಂದಾಪುರ ಬಿಗ್ ಬಾಸ್ ಮನೆಯಲ್ಲಿ ತಪ್ಪುಗಳನ್ನು ಮಾಡುತ್ತಲೇ ಸಾಕಷ್ಟು ಟೀಕೆಗೆ ಗುರಿಯಾಗಿದ್ದರು. ಅನಾರೋಗ್ಯದ ಕಾರಣದಿಂದ ಆಸ್ಪತ್ರೆಗೆ ಹೋಗಿ ಬಂದಿದ್ದಾಗ ಹೊರ ಜಗತ್ತಿನ ವಿಷಯಗಳೆಲ್ಲ ಅವರು ಬಿಗ್ ಬಾಸ್ ಮನೆಯ ಒಳಗೆ ಕೇಳಿದ್ದರು. ಆಗ ಅವರಿಗೆ ಸುದೀಪ್ ಸಿಕ್ಕಾಪಟ್ಟೆ ಗ್ಲಾಸ್ ತೆಗೆದುಕೊಂಡಿದ್ದರು. ಪ್ರತಿ ಬಾರಿ ನಾಮಿನೇಷನ್ನಿಂದ ಸೇಫ್ ಆದಾಗ ಮತ್ತೆ ಈ ಡೇಂಜರ್ ಝೋನ್ಗೆ ಬರೋದಿಲ್ಲ, ಚೆನ್ನಾಗಿ ಆಡುತ್ತೇನೆ ಎಂದೆಲ್ಲ ಹೇಳುತ್ತಿದ್ದರು. ಆದರೆ ಚೈತ್ರ ಆಟಕ್ಕೆ ಈ ವಾರ ತೆರೆ ಬಿದ್ದಿದೆ. ಕೊನೆ ವಾರದಲ್ಲಿ ಮಾತ್ರ ಅವರಿಗೆ ಎಲ್ಲರಿಂದ ಉತ್ತಮ ಪಟ್ಟ ಸಿಕ್ಕರು. ಕ್ಯಾಪ್ಟನ್ ಆಗಲು ಸಾಧ್ಯವಾಗಲಿಲ್ಲ. ಕಿಚ್ಚನ ಚಪ್ಪಾಳೆ ಕೂಡ ಸಿಗಲಿಲ್ಲ. ಆ ಬೇಸರದಲ್ಲಿ ಅವರು ಬಿಗ್ ಬಾಸ್ ಮನೆಯನ್ನು ಅಂತ್ಯಗೊಳಿಸಿದರು. ಚೈತ್ರ ಕುಂದಾಪುರ ಕಿಚ್ಚ ಸುದೀಪ್ ಮುಂದೆ ಕಣ್ಣೀರು ಹಾಕಿದ್ದು ಬಿಗ್ ಬಾಸ್ನಲ್ಲಿ ಸಾರ್ಥಕವಾಗಿ ಬದುಕಿದ್ದೇನೆ ಎಂದಿದ್ದಾರೆ. ಇವಿಷ್ಟು ಇವತ್ತಿನ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.